Hello everyone, welcome back to my YouTube channel All in One. In this video, we are going to study the notes and question and answers of class 10 Kannada chapter 8, that is Saujanya. If you want the notes of other lesson or other subject, you can check my playlist of my channel. You can easily get from there. Abhyasa. First one, ಪದಗಳ ಅರ್ಥ. ದೈನಂದಿನ, ದಿನನಿತ್ಯದ. ಸೌಜನ್ಯ, ಸಜ್ಜನಿಕೆ, ಔದಾರ್ಯ, ವಿನಯ. ಅಪವ್ಯಯ, ದುಂದುವೆಚ್ಚ. ವಿಧಿ, ಕ್ರಮ, ರೀತಿ. ಆದರ, ಗೌರವ, ಪ್ರೀತಿ, ಉಪಚಾರ. ಕೃತಕ, ಸಹಜವಲ್ಲದ, ಸಹಾನುಭೂತಿ, ಅನುಕಂಪ, ದಯೆ. ಸ್ವರೂಪ, ನಿಜರೂಪ, ಆಕೃತಿ, ಸ್ವಭಾವ, ಕ್ರಮ. ಕೃತಿಕಾರರ ಪರಿಚಯ. ಡಾಕ್ಟರ್ ಹ.ಮ. ನಾಯಕರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಜನಿಸಿದರು. ಇವರ ಕಾಲ 1931ರಿಂದ 2000. ಸಂಪ್ರತಿ, ಸಲ್ಲಾಪ, ಸೂಲಂಗಿ, ಸಂಪಣ, ಸ್ವಾಗತ, ಜಾನಪದ ಸ್ವರೂಪ, ಸಮೀಕ್ಷೆ ಮುಂತಾದವು ಇವರ ಕೃತಿಗಳು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ಹಾಗೂ ಅಮೆರಿಕದ ಇಂಡಿಯಾನಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದಿದ್ದರು. ಪ್ರಸ್ತುತ ಸೌಜನ್ಯ ಲೇಖನವನ್ನು ಹ.ಮ. ನಾಯಕ ಅವರ ಸೂಲಂಗಿ ಎಂಬ ಕೃತಿಯಿಂದ ಆರಿಸಿದೆ. ಸೆಕೆಂಡ್ ಮೇನ್ ಕ್ವಶನ್, ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಆನ್ಸರ್, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ. ಸೆಕೆಂಡ್ ಕ್ವಶನ್, ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಆನ್ಸರ್, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಥರ್ಡ್ ಕ್ವಶನ್, ಸೌಜನ್ಯವು ಹೇಗೆ ಅರಳಬೇಕು? ಆನ್ಸರ್, ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು. ಫೋರ್ತ್ ಕ್ವಶನ್, ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಆನ್ಸರ್, ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ. ಫಿಫ್ತ್ ಕ್ವಶನ್, ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಆನ್ಸರ್, ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ನೆಕ್ಸ್ಟ್ ಒನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು? ಆನ್ಸರ್, ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯಿಂದ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಸೆಕೆಂಡ್ ಕ್ವಶನ್, ಅಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ. ಆನ್ಸರ್, ತಮ್ಮ ಬಳಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೋರುವುದಿಲ್ಲ, ತಾಳ್ಮೆ ತೋರುವುದಿಲ್ಲ, ಒಂದೆರಡು ಒಳ್ಳೆಯ ಮಾತುಗಳನ್ನು ಸಹ ಆಡುವುದಿಲ್ಲ. ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ, ದೈನ್ಯತೆಯಿಂದ
ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ. ಇದು ಅಸೌಜನ್ಯಕ್ಕೆ ಉದಾಹರಣೆಗಳಾಗಿವೆ. ಥರ್ಡ್ ಕ್ವಶನ್, ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು? ಆನ್ಸರ್, ಸೌಜನ್ಯದ ವರ್ತನೆಯ ಗುರುತುಗಳೆಂದರೆ ತಮ್ಮ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಇರುತ್ತದೆ. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಿರುತ್ತವೆ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತಾಗಿರುತ್ತದೆ. ಫೋರ್ತ್ ಒನ್, ಸೌಜನ್ಯಶೀಲರ ಲಕ್ಷಣಗಳಾವುವು? ಆನ್ಸರ್, ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಇವರ ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವ ಸೌಜನ್ಯಶೀಲರ ಲಕ್ಷಣಗಳಾಗಿವೆ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಸಹಕಾರ ಬಾಳಿನ ಸೂತ್ರವೆಂಬುದನ್ನು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ? ಆನ್ಸರ್, ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ, ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ, ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ, ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು, ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು, ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಹತ್ತಿರ ಹೋಗಬೇಕು. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ. ಸಹಕಾರ ಬಾಳಿನ ಸೂತ್ರ, ಅವಲಂಬನೆ ದಿನದ ಬದುಕಿನ ವಿಧಿ. ಕಾರಣ ಯಾವುದೇ ಇರಲಿ, ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು. ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು ಎಂದು ವಿವರಿಸಲಾಗಿದೆ. ಸೆಕೆಂಡ್ ಕ್ವಶನ್, ಸೌಜನ್ಯಶೀಲವಂತರ ನಡವಳಿಕೆಗಳು ಹೇಗಿರಬೇಕು? ವಿವರಿಸಿರಿ. ಆನ್ಸರ್, ಸೌಜನ್ಯಶೀಲವಂತರ ನಡವಳಿಕೆಗಳು ತಮ್ಮ ಬಳಿಗೆ ಬಂದವರು ಏನು ಕೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಉಳ್ಳವರಾಗಿರುತ್ತಾರೆ. ಅವರು ಯಾವ ಕೆಲಸಕ್ಕೆ ಬಂದಿರುತ್ತಾರೋ ಆ ಕೆಲಸವು ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಿಂದ ಹೇಳುವವರಾಗಿರುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಕ್ಕೆ ಸೌಜನ್ಯದ ಗುರುತು ಎಂಬುದನ್ನು ತಿಳಿದುಕೊಂಡಿರುತ್ತಾರೆ. ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣವಾಗಿರುತ್ತವೆ. ಇವರ ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ನಡವಳಿಕೆಗಳಾಗಿವೆ.
ನೆಕ್ಸ್ಟ್ ಈ ಸಂದರ್ಭದೊಡನೆ ವಿವರಿಸಿರಿ. ಫಸ್ಟ್ ಒನ್, ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ. ಆನ್ಸರ್ ಆಯ್ಕೆ. ಈ ವಾಕ್ಯವನ್ನು ನಾಯಕ ಅವರು ಬರೆದಿರುವ ಸೂಲಂಗಿ ಎಂಬ ಕೃತಿಯಿಂದ ಆಯ್ದು ಸೌಜನ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಇಂದಿನದು ಬಹುಮುಖ ಜೀವನ, ಸಮಸ್ಯೆಗಳು ಸಂಕೀರ್ಣ, ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ. ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ತಮಗೆ ಸಮಯವಿಲ್ಲವೆಂದು ಅನೇಕರು ನಟಿಸುತ್ತಾರೆ ಎಂದು ಹೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ಇಂದಿನ ಮನುಷ್ಯನ ಬಹುಮುಖ ಜೀವನದಲ್ಲಿ ಸಮಸ್ಯೆಗಳು ಸಂಕೀರ್ಣಗಳಿಂದ ಕೆಲವರು ಸೌಜನ್ಯದಿಂದ ವರ್ತಿಸುತ್ತಾರೆ, ಇನ್ನೂ ಕೆಲವರು ಅಸೌಜನ್ಯದಿಂದ ವರ್ತಿಸುತ್ತಾರೆ ಎಂದು ಮನುಷ್ಯನ ಗುಣ ಸ್ವಭಾವಗಳನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ. ಸೆಕೆಂಡ್ ಕ್ವಶನ್, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು. ಆನ್ಸರ್ ಆಯ್ಕೆ. ಈ ವಾಕ್ಯವನ್ನು ನಾಯಕ ಅವರು ಬರೆದಿರುವ ಸೂಲಂಗಿ ಎಂಬ ಕೃತಿಯಿಂದ ಆಯ್ದ ಸೌಜನ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಸಹಾನುಭೂತಿ, ಸಹೃದಯತೆ, ಸಮಾಧಾನ, ಸೌಜನ್ಯಶೀಲರ ಲಕ್ಷಣ. ಇವರ ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಇವರು ಸತ್ಯವನ್ನು ಹೇಳುತ್ತಾರೆ, ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ಲಕ್ಷಣಗಳಾಗಿವೆ ಎಂದು ವರ್ಣಿಸಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ಸೌಜನ್ಯಶೀಲ ವ್ಯಕ್ತಿಯ ವ್ಯಕ್ತಿತ್ವವು ತನ್ನ ಬಳಿಗೆ ಬಂದವರ ಬಳಿ ನಗುಮುಖದಿಂದ ಮಾತನಾಡುವುದು, ಸತ್ಯವನ್ನು ಹೇಳುವುದು, ಹೇಳುವ ಸತ್ಯವನ್ನು ಸೌಜನ್ಯದಿಂದ ಹೇಳುವುದು ಮನುಷ್ಯನ ವ್ಯಕ್ತಿತ್ವವನ್ನು ತೋರುತ್ತದೆ ಎಂಬುದನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ. ಥರ್ಡ್ ಕ್ವಶನ್, ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಆನ್ಸರ್ ಆಯ್ಕೆ. ಈ ವಾಕ್ಯವನ್ನು ನಾಯಕ ಅವರು ಬರೆದಿರುವ ಸೂಲಂಗಿ ಎಂಬ ಕೃತಿಯಿಂದ ಆಯ್ದ ಸೌಜನ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಮಾತಿನಂತೆ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ. ಸೌಜನ್ಯದಿಂದ ವರ್ತಿಸಿದರೆ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಹಾಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು ಎಂದು ಲೇಖಕರು ಪ್ರಶ್ನಿಸಿದ ಸಂದರ್ಭವಾಗಿದೆ. ಸ್ವಾರಸ್ಯ ಸಹಕಾರ ಬಾಳಿನ ಸೂತ್ರ. ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಸೌಜನ್ಯದಿಂದ ವರ್ತಿಸಬೇಕು ಎಂದು ತಿಳಿಸುವುದರ ಜೊತೆಗೆ ನಿತ್ಯ ಜೀವನದಲ್ಲಿ ಸೌಜನ್ಯದ ಮಹತ್ವವನ್ನು ಸ್ವಾರಸ್ಯಕರವಾಗಿ ವಿವರಿಸಲಾಗಿದೆ. ನೆಕ್ಸ್ಟ್ ಒನ್, ಥರ್ಡ್ ಮೇನ್ ಕ್ವಶನ್, ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಫಸ್ಟ್ ಕ್ವಶನ್, ಅವಲಂಬನೆ. ಆನ್ಸರ್, ತಾಂತ್ರಿಕತೆಯ ಅತಿಯಾದ ಅವಲಂಬನೆ ನನ್ನ ಸೃಜನಶೀಲತೆಯನ್ನು ಕುಗ್ಗಿಸುತ್ತಿರಬಹುದು ಎಂದು ನನಗೆ ಅನಿಸುತ್ತದೆ. ಸೆಕೆಂಡ್ ಕ್ವಶನ್, ಮುಖ ಗಂಟು ಹಾಕು. ಆನ್ಸರ್, ನಾನು
ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಪಡೆದಾಗ ನನ್ನ ತಾಯಿ ಬೇಸರದಿಂದ ಮುಖ ಗಂಟು ಹಾಕಿಕೊಂಡರು. ಥರ್ಡ್ ಕ್ವಶನ್, ಸಹಾನುಭೂತಿ. ಆನ್ಸರ್: ಕಷ್ಟದಲ್ಲಿದ್ದ ಸ್ನೇಹಿತನಿಗೆ ನಾನು ಹೇಳಿದ ಸಹಾನುಭೂತಿಯ ಮಾತುಗಳು ಸ್ವಲ್ಪ ಸಮಾಧಾನ ತಂದವು. ಫೋರ್ತ್ ಕ್ವಶನ್, ಸೌಜನ್ಯಶೀಲ. ಆನ್ಸರ್: ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ಸೌಜನ್ಯಶೀಲ ವರ್ತನೆಯ ಮಹತ್ವವನ್ನು ತಿಳಿಸಿಕೊಡುತ್ತಾರೆ. ನೆಕ್ಸ್ಟ್ ಒನ್, ಈ ಪಾಠದಲ್ಲಿ ಬಂದಿರುವ ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ. ಉದಾಹರಣೆ: ಟಿಕೆಟು, ಕಂಡಕ್ಟರ್, ದರ್ಜೆ, ಕಾಫಿ, ಪೊಲೀಸ್. This is all about your lesson 8, Saujanya. As I told you, if you want more lesson, check the playlist of my channel. Thank you.